ನಾವು ಮಧ್ವ ಬ್ರಾಹ್ಮಣರ ಮನೇಲಿ ಮಾಡುವಂತ ಹುರುಳಿಕಾಯ್ದು ಕೂಟ್ ಮಾಡೋಣ. ಒಂದು ಬಟ್ಲು ತೊಳೆದಿರೋ ತೊಗರಿ ಬೇಳೆ, ಆಮೇಲೆ ಹೆಚ್ಕೊಂಡಿರೋಂತ ಹುರುಳಿಕಾಯಿ ಹಾಕೊಳ್ಳೋಣ. ಸ್ವಲ್ಪ ಹಸಿ ಕಡ್ಲೆಕಾಯಿ, ಒಂಚೂರ್ ಅರಿಶಿನ, ಒಂದ 1/4 ಚಮಚ ಎಣ್ಣೆ, ಆಮೇಲೆ ಒಂದು 3/4 ಬಟ್ಲು ನೀರ್ ಹಾಕೊಳ್ಳೋಣ. ಈಗ ಇದನ್ನೆಲ್ಲ ಬೇಯಿಸ್ಕೊಳ್ಳೋಣ ಕುಕ್ಕರ್ ನಲ್ಲಿ. ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳಕ್ಕೆ 1 ಚಮಚ ಉದ್ದಿನ ಬೇಳೆ, ಒಂದ್ 8-10 ಕಾಳು ಮೆಣಸು, ಒಂದ್ 5 ಗುಂಟೂರು ಮೆಣಸಿನಕಾಯಿ, ಒಂದ್ 10 ಬ್ಯಾಡಗಿ ಮೆಣಸಿನಕಾಯಿ, ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ ಇವಾಗ ತಣ್ಣಗಾಗಿದೆ. ಇದನ್ನ ರುಬ್ಕೊಳ್ಳೋಣ. ಒಂದ್ ಸಣ್ಣ ಬಟ್ಲು ತೆಂಗಿನಕಾಯಿ ತುರಿ ತಗೊಂಡಿದೀನಿ, ಹಸಿ ಕಾಯಿ ತಗೊಂಡಿದೀನಿ. ಇದನ್ನೆಲ್ಲ ರುಬ್ಕೊಳ್ಳೋಣ. ಇವಾಗ ನೋಡಿ ಇಲ್ಲಿ ಬೇಯಿಸ್ಕೊಂಡಿದ್ದು ಬೇಳೆ ಮತ್ತೆ ತರಕಾರಿ ಇದೆ, ಅದಕ್ಕೆ ಹಾಕೊಳ್ಳೋಣ. ರುಚಿಗೆ ಉಪ್ಪು. ಈಗ ಇದನ್ನ ಚೆನ್ನಾಗಿ ಕುದಿಸೋಣ. ಕಡ್ಗೋಲಿಂದ ಒಂದ್ ಸ್ವಲ್ಪ ಕಡಿಯೋಣ, ಯಾಕೆಂದ್ರೆ ಬೇಳೆ ಎಲ್ಲ ಕರಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಇದು ಚೆನ್ನಾಗಿ ಕುದಿಲಿ. ಒಂದ್ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೊಂಡಿದೀನಿ. ಇದಕ್ಕೆ ಕುದೀತಾ ಇದೆ ನೋಡಿ. ಕೆಲವರು ಇದಕ್ ಬೆಲ್ಲ ಹಾಕ್ತಾರೆ, ನಾ ಇದಕ್ ಬೆಲ್ಲ ಹಾಕ್ತಾ ಇಲ್ಲ. ಈಗ ಕಡೆಯಲ್ಲಿ ಇಂಗು ಒಗ್ಗರಣೆ ಹಾಕಿದ್ರೆ ನಮ್ ಕೂಟು ರೆಡಿ. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ಕೂಟ್ ತಿಂದ್ರೆ ತುಂಬಾ ರುಚಿಯಾಗಿರತ್ತೆ. ಒಂದ್ಸಲ ಮನೆಯಲ್ಲಿ ಮಾಡಿ ನೋಡಿ.